ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು 4ನೇ ತರಗತಿಯ ಪಾಠ 4 ಸಸ್ಯಾಧಾರ ಬೇರು ಪರಿಸರ ಅಧ್ಯಯನದ 4ನೇ ಪಾಠ. ಈ ಚಿತ್ರದಲ್ಲಿ ಕಾಣುವ ಸಸ್ಯದ ಭಾಗಗಳು ಎಲೆ, ಹೂವು, ಕಾಯಿ, ಹಣ್ಣು, ಕಾಂಡ, ಬೇರು. ಸಸ್ಯದ ಬೇರು ಎಲ್ಲಿ ಬೆಳೆಯುತ್ತವೆ? ಸಸ್ಯದ ಬೇರು ಭೂಮಿಯ ಒಳಗೆ ಬೆಳೆಯುತ್ತವೆ. ಸಸ್ಯದ ಬೇರುಗಳನ್ನು ನೀನು ನೋಡಿದ್ದೀಯಾ? ಹೌದು. ಯಾವ ಸಸ್ಯದ ಬೇರುಗಳನ್ನು ನೀನು ನೋಡಿರುವೆ? ತುಳಸಿ ಗಿಡದ ಬೇರುಗಳನ್ನು. ಬೇರಿನ ಬಣ್ಣವೇನು? ಬಿಳಿ ಅಥವಾ ಕಂದು ಬಣ್ಣದಲ್ಲಿರುತ್ತವೆ. ಇಲ್ಲಿ ಮಾಡಿ ನೋಡಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ವಿಷಯದನ್ನು ಪ್ರಯೋಗ ಮಾಡಿದ ಮೇಲೆ ಬಂದಿರತಕ್ಕಂಥ ಅಂಶಗಳು. ನೀನು ಗಮನಿಸಿದ 2 ಅಂಶಗಳನ್ನು ಇಲ್ಲಿ ಬರೆ. ರಾಗಿ ಹಾಕಿದ ಚಿಪ್ಪಿನಲ್ಲಿ ಬೇರುಗಳು ಬೆಳೆದಿರುವುದು ಕಂಡುಬಂದಿತು. ಕಾಳುಗಳನ್ನು ಹಾಕದೇ ಇರುವ ಚಿಪ್ಪಿನಲ್ಲಿ ಯಾವುದೇ ಬೇರು ಇರದೆ ಮಣ್ಣು ಮಾತ್ರ ಇತ್ತು. ನೀನು ಗಮನಿಸಿದ 2 ಅಂಶಗಳು. ಬೇರು ಇರುವ ಗಿಡವು ನೀರನ್ನು ಬೇರಿನ ಮೂಲಕ ಹೀರಿಕೊಂಡು ಚೆನ್ನಾಗಿ ಬೆಳೆಯುತ್ತದೆ. ಅದೇ ರೀತಿ ಬೇರು ಇಲ್ಲದೇ ಇರುವ ಗಿಡವು ನೀರಿದ್ದರೂ ಬೆಳೆಯದೆ ಬಾಡಿ ಹೋಗುತ್ತದೆ. ಅಂದರೆ ಸಸ್ಯಗಳು ಬೆಳೆಯಲು ನೀರು ಬೇಕು. ನೀನು ಗಮನಿಸಿದ ಅಂಶ ಯಾವುದು? ಇದಕ್ಕೆ ಕಾರಣವೇನು? ಸಸ್ಯವು ಸ್ವಲ್ಪ ಬಣ್ಣ ಬದಲಾಗಿರುವುದು ಕಂಡುಬಂದಿತು, ಏಕೆಂದರೆ ಸಸ್ಯದ ಬೇರು ಬಣ್ಣದ ನೀರನ್ನು ಹೀರಿಕೊಂಡಿತು. ಸಸ್ಯದ ಆಧಾರ ಬೇರು. ಬೇರಿನ ಜಾಲವು ಮಣ್ಣಿನ ಕಣಗಳನ್ನು ನೀರು ಹರಿದು ಹೋಗದಂತೆ ತಡೆಯುತ್ತದೆ. ಸಸ್ಯವನ್ನು ಮಣ್ಣಿನಲ್ಲಿ ಭದ್ರವಾಗಿ ಹಿಡಿದಿಡುತ್ತದೆ. ನೀರು ಮತ್ತು ಪೋಷಕಾಂಶಗಳನ್ನು ಮಣ್ಣಿನಿಂದ ಹೀರಿ ಸಸ್ಯದ ಇತರ ಭಾಗಗಳಿಗೆ ಕಳಿಸುತ್ತದೆ. ಮೂಲಂಗಿ, ಗಜ್ಜರಿ, ಬೀಟ್ರೂಟ್, ಗೆಣಸು. ಈ ಮೇಲಿನ ಚಿತ್ರಗಳನ್ನು ಹೆಸರಿಸು. ಇವುಗಳನ್ನು ನಿಮ್ಮ ಮನೆಯಲ್ಲಿ ಬಳಸುತ್ತೀರಾ? ಏಕೆ? ಇವು ಸಸ್ಯದ ಯಾವ ಭಾಗದಿಂದ ಬರುತ್ತವೆ? ಮೇಲಿನ ತರಕಾರಿಗಳನ್ನು ನಮ್ಮ ಮನೆಯಲ್ಲಿ ಬಳಸುತ್ತೇವೆ. ಇವು ಭೂಮಿಯ ಒಳಗೆ ಬೆಳೆಯುವ ತರಕಾರಿಗಳಲ್ಲಿ ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿಂದ ತುಂಬಿದ್ದು ಕಡಿಮೆ ಕ್ಯಾಲೋರಿ, ಕೊಬ್ಬು, ಕೊಲೆಸ್ಟ್ರಾಲ್ ಹೊಂದಿರುತ್ತವೆ. ಕಣ್ಣುಗಳ ಆರೋಗ್ಯಕ್ಕೆ ತುಂಬ ಸಹಾಯಕಾರಿಯಾಗಿರ್ತಕ್ಕಂಥ ತರಕಾರಿಗಳು. ಇವು ಸಸ್ಯದ ಬೇರಿನ ಭಾಗದಿಂದ ಬರುತ್ತವೆ. ಯಾವುದಾದರೂ 4 ಸಸ್ಯ ಬೇರುಗಳ ಹೆಸರುಗಳನ್ನು ಬರೆ. ಪಕ್ಕದಲ್ಲಿ ಅವುಗಳನ್ನು ಏತಕ್ಕಾಗಿ ಬಳಸುತ್ತಾರೆ ಎನ್ನುವುದನ್ನು ಬರೆ. ಉದಾಹರಣೆಗಳನ್ನು ಗಮನಿಸು. ಸಸ್ಯದ ಬೇರು ಮತ್ತು ಅದರ ಉಪಯೋಗ. ಅಶ್ವಗಂಧ ಔಷಧಿಗಾಗಿ. ಅರಿಶಿನ ಬೇರು ಔಷಧಿ ಮತ್ತು ಅಡುಗೆಗಾಗಿ. ಕ್ಯಾರೆಟ್ ಇದು ಅಡುಗೆಗಾಗಿ. ಬೆಳ್ಳುಳ್ಳಿ ಅಡುಗೆಗಾಗಿ, ಔಷಧಿಗಾಗಿ. ಆಲೂಗಡ್ಡೆ ಅಡುಗೆಗಾಗಿ.